ಕಾರ ಕುಂತ್ಕೊಂಡೆಲ್ಲ ಖುಷಿ ಆಯ್ತೈತೆ, ಹೊಸ ಕಾರ್ ಅಂತ ಅಂದ್ಬಿಟ್ಟು. ಪ್ಲೇಸ್ ಫುಲ್ಲು ಪೀಸ್ಫುಲ್ ಆಗೈತೆ ಗೈಸ್. ಮಳೆ ಬಂದಿರೋದಕ್ಕೂ ತುಂಬ ಚೆನ್ನಾಗೈತೆ ವೆದರು, ಸಕ್ಕದಾಯ್ತು. ಯಾರ ಚೇಂಜ್ ಮಾಡ್ತಿದ್ವಿ ಗೈಸ್, ಈಗ ಎಲ್ಲ ಒಣಗೋಗ್ಬಿಡೈತೆ. ಮಗು ನೋಡಿ ತಾಯಿ ಮಗು ಅನ್ಕೊಂತ ಇದ್ನಾದ್ರೆ ಆನ್ಲೈನ್ ಟೆಂಗು ನೋಡಿ, ಇಲ್ಲಿಂದ ದೇವಸ್ಥಾನ ಹೆಂಗೆ ಕಾಣ್ತಿದೆ ಅಂತ. ಬಸ್ ಹೋಯ್ತಾ ಬತ್ತ ಕೊಪ್ಪಡೆ ಸುಮ್ಮನೆ ಯಾಕೆ ಸತಿ ಬಂದ್ರು ಅಷ್ಟೇ, ಅವಲ್ಲಿ ಬಂದ್ರು ಅಷ್ಟೇ ತಾನೆ. ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಗಗನ್ರಾಜ್ ಯೂಟ್ಯೂಬ್ ಚಾನಲ್. ಗೈಸ್ ಇವತ್ತೇನು ಅಂತಂದ್ರೆ ನಾವು ಹೊಸ ಕಾರ್ ತೊಗೊಂಡಿದ್ದೀವಿ. ಫಸ್ಟ್ ರೈಡ್ ಎಲ್ಲಿ ಹೋಗ್ತಿದ್ದೀವಿ ಅಂತಂದ್ರೆ ನಮ್ಮ ಮನೆ ದೇವ್ರಿಗೆ ಹೋಗ್ತಾ ಇದ್ದೀವಿ. ಮುಡುಕ್ತರ ದೇವರು ಮಲ್ಲಿಕಾರ್ಜುನ ಸ್ವಾಮಿ, ಅಲ್ಲಿ ಹೋಗ್ತಾ ಇದ್ದೀವಿ ಗೈಸ್. ಈಗ ನಾವು ನೋಡಿ ಫಸ್ಟ್ ನಮ್ಮ ಕಾರ್ ತೊಗೊಂಡು ನಾಳೆಗೆ ಫಸ್ಟ್ ಡ್ರೈವೇ ನಮ್ಮ ಮನೆ ದೇವ್ರಿಗೆ. ನೋಡಿ ನಮ್ಮಪ್ಪ ಡ್ರೈವ್ ಮಾಡ್ತವ್ರೆ. ನಾವು ಫಸ್ಟ್ ಡ್ರೈವರ್ ಅಪ್ಪಂದೇ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅಂದ್ಬಿಟ್ಟು. ನಮ್ಮಮ್ಮ ಎಲ್ಲಿದೆ, ಎಲ್ಲಿ ಕುಂತವ್ರೆ ಗೈಸ್. ಇನ್ನೊಂದು ಖುಷಿ ಏನಂತಂದ್ರೆ ನಮ್ಮ ಕಾರಲ್ಲಿ ನಮ್ಮ ಸನ್ ರೂಫ್ ನೋಡೋಕ್ಕೆ ತುಂಬ ಖುಷಿ ಗೈಸ್. ನೋಡಿ ಸನ್ ರೂಫ್ ನಮ್ಮ ಗಾಡಿದು, ಆದರೆ ಏನು ಫೀಚರ್ಸ್ ಐತೆ ಅಂದ್ಬಿಟ್ಟು ಎಕ್ಸ್ಪ್ಲನೇಷನ್ ಮಾಡಬೇಕು. ಅದೊಂದು ಸಪ್ರೇಟ್ ವಿಡಿಯೋ ಮಾಡ್ತೀನಿ. ಅವಾಗ ನಿಮ್ಗೆಲ್ಲನೂ ಕೂಡ ಏನೇನೈತೆ ಫೀಚರ್ಸು, ಎಷ್ಟಾಯಿತು ಅಮೌಂಟು ಅಂತ ನಿಮ್ಗೆಲ್ಲನೂ ಕೂಡ ತೋರಿಸ್ಕೊಡ್ತೀನಿ ಗೈಸ್. ಇವತ್ತು ನಾನು ನಮ್ಮಪ್ಪ ನಮ್ಮಮ್ಮ 3 ಜನ ಹೋಗ್ತಾ ಇದ್ದೀವಿ. ನನ್ನ ತಂಗಿ ಆಫೀಸ್ಗೆ ಹೋಗಿದ್ದಾಳೆ, ರಜಾ ಇಲ್ಲ ಇವತ್ತು, ಅದಕ್ಕೋಸ್ಕರ 3 ಜನ ಹೋಗ್ತಾ ಇದ್ದೀವಿ. ಈಗ ಟೆಂಪಲ್ಗೆ ಬಂದ್ವಿ ಗೈಸ್, ಕೆಳಗಡೆ ಹೊರಗೆ ಬಂದ್ವಿ. ಈಗ ಹೊಲಲ್ಲಿ ಪೂಜೆ ಮಾಡಿಕೊಂಡು ಮತ್ತೆ ದೇವಸ್ಥಾನಕ್ಕೆ ಮೇಲೆ ದೇವಸ್ಥಾನಕ್ಕೆ ಹೋಗೋದೆ ಬನ್ನಿ ಗೈಸ್. ನೋಡಿ ಇಲ್ಲಿಂದ ದೇವಸ್ಥಾನ ಹೆಂಗೆ ಕಾಣ್ತಿದೆ ಅಂತ. ಹೆಂಗೆ ಕಾಣ್ತಿದೆ ಗಾಡಿ ಒಂದು. ಗಣೇಶ ಟೆಂಪಲ್ ಏನೋ ಮಾಡ್ತಾರಲ್ವಾ? ಹೌದು ಗೈಸ್. ಈಗ ಸ್ಟೆಪ್ಸ್ ಹತ್ಕೊಂಡು ಮೇಲೆ ಹೋಗ್ತಿದ್ವಿ ಗೈಸ್ ನಾವು. ಅದು ನಮ್ಮ ಕಾರಲ್ಲಿ ಫಸ್ಟ್ ಟೈಮು ನಾವು ಈ ಥರ ಇಲ್ಲಿ ಬಂದು ತುಂಬಾ ಖುಷಿ ಆಗ್ತಿದೆ ಗೈಸ್. ನಮಗಂತೂ ಫ್ಯಾಮಿಲಿಯವ್ರಿಗೆ ಎಲ್ಲರಿಗೂ ಖುಷಿ ಆಗ್ತೈತೆ, ಅಷ್ಟು ಇಷ್ಟ ಆಗ್ತೈತೆ ನಮ್ಮ ಕಾರಲ್ಲಿ ಬಂದಿರೋದು. ಅದು ಮಳೆ ಸೀಸನಲ್ಲಿ ಇನ್ನೂ ಚೆನ್ನಾಗೈತೆ, ಬಟ್ ಆದರೆ ಜಾತ್ರೆ ಇಲ್ಲ, ಅದಕ್ಕೆ ಜನ ಸ್ವಲ್ಪ ಕಮ್ಮಿ. ಜಾತ್ರೆ ದಿನ ನಿಮಗೆ ತೋರಿಸಿದ್ನಲ್ಲ ಹೋದ್ಸಲ ಬಂದಾಗ, ಅಲ್ಲ ಬ್ಲಾಗ್ ಮಾಡಿದ್ನಲ್ಲ ಮುಡುಕ್ತಾರೆ ಬ್ಲಾಗಲ್ಲಿ. ಬಟ್ ಇವಾಗ ಜನ ಇಲ್ಲ, ಯಾರು ಅಷ್ಟು ಜನ ಇರಲ್ಲ, ಬರ್ತಾರೆ ನಾರ್ಮಲ್ ಆಗಿ, ಅಷ್ಟೊಂದು ಜನ ಬರಲ್ಲ. ಅದಕ್ಕೆ ತುಂಬ ಫ್ರೀ ಆಗೈತೆ, ಆರಾಮ್ಸೆ ಹೋಗ್ತಿದ್ದೀವಿ. ಲಾಸ್ಟ್ ಟೈಮ್ ಬಂದಾಗ ರಿನೋವೇಟ್ ಮಾಡ್ತಿದ್ರು, ಈಗ ಸ್ವಲ್ಪ ಮಾಡಿರ್ತಾರೆ, ಈಗ ಸ್ವಲ್ಪ ಎಷ್ಟು ಕಟ್ಟಿರ್ತಾರೆ ನೋಡೋದ ಬನ್ನಿ. ಗೈಸ್ ನೋಡಿ ಸ್ವಲ್ಪ ಕಟ್ಟಿದ್ದಾರೆ. ನೋಡ್ಕೊಳ್ಳಿ ಅಮ್ಮ. ಗಾಯಿ ಸ್ವಲ್ಪ ಕಾಯಿ ಹೊಡಿಯಂಗಿಲ್ಲ ಅಂತ, ಅದಕ್ಕೆ ಇಲ್ಲಿ ಬಂದಿದೆ ಹೇಳಿದ್ದಾರೆ. ಇಲ್ಲಿ ಕಾಯಿ ತಂದಿದ್ದೀನಿ, ಈಗ ಕಾಯಿ ಹೊಡಿತಿದ್ದೀನಿ ಅದಕ್ಕೆ.
ಕೈ ಕರೆಕ್ಟಾಗಿ ಹೊಡೆದಿದ್ದೀನಿ ಭಾಗ. ನೋಡಿ ಗೈಸ್ ಹೆಂಗೆ ನಿಂತಿದ್ದಾರೆ ಎಲ್ಲ. ದೇವಸ್ಥಾನ ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡ್ತಿದ್ದಾರೆ. ಲಾಸ್ಟ್ ಟೈಮ್ ಬಂದಕ್ಕಂತೂ ಇವಾಗ ಸ್ವಲ್ಪ ಚೆನ್ನಾಗಿ ಮಾಡೋರು. ಇನ್ನೊಂದ್ಸಲ ಬರೋಂಟ ಫುಲ್ ಕಂಪ್ಲೀಟ್ ಮಾಡಿರ್ತಾರೆ ನಾವು. ರೈಸ್ ಮತ್ತೆ ಕಾಯಿ ಹೊಡಿಬೇಕಂತೆ. श्रीमान ಗೈಸ್ ನೋಡಿ ಗೈಸ್, ಈ ಪ್ಲೇಸ್ ಹೆಂಗೆ ಕಾಣ್ತಾ ಇದೆ ಅಂದರೆ ಮಲೆನಾಡು ಥರ ಕಾಣ್ತಿದೆ ಗೈಸ್. ನಮಗೆ ಫುಲ್ಲು ಮಳೆ ವೆದರ್ಗೂ ಅದಕ್ಕೂ ಚೆನ್ನಾಗಿ ಕಾಣ್ತೈತೆ ನೋಡಿ ಹೆಂಗೆ ಸುಮಾರು ಫುಲ್ಲು ಪೀಸ್ಫುಲ್ ಆಗಿದೆ ಗೈಸ್. ಮಳೆ ಬಂದಿರೋದಕ್ಕೂ ತುಂಬ ಚೆನ್ನಾಗೈತೆ ವೆದರು, ಸಕ್ಕದಾಗೈತೆ ವೆದರ್ ನೋಡಿ. ಅಲ್ವೇ ಮಗು ನೋಡಿ ಹೆಂಗ್ ನೋಡ್ತೈತೆ ಐತಾ ಇಲ್ವಾ ತಗೊಂಡ್ ಹೋಗ್ತಾರ ಅನ್ಕಂಡ್ ತಾಯಿ ಮಗು ಅನ್ಕೊಂತೈತೆ ನಾವಾದ್ರೆ. ಗೈಸ್ ಈಗ ವೆದರ್ ನೋಡಿ ಗೈಸ್, ನೇಚರ್ ನೋಡಿ ಸಕ್ಕದಾಗೈತೆ ಮತ್ತ ಪ್ಲೇಸು. ಗೈಸ್ ಈಗ ಇಲ್ಲಿ ದೇವ್ರ ದರ್ಶನ ಮಾಡಿಕೊಂಡು ಈಗ ಬೆಟ್ಟಲ್ಲಿ ಮಾರಮ್ಮ ದೇವಸ್ಥಾನಕ್ಕೆ ಹೋಗ್ಬೇಕು. ಅಲ್ಲಿಗೆ ದರ್ಶನ ಮುಗಿಸ್ಕೊಂಡು ಮನೆಗೆ ಹೋಗೋದು ಗೈಸ್. ಈಗ ಬಂದು ಕಾರ ಕುಂತ್ಕೊಂಡೆಲ್ಲ ಖುಷಿ ಆಯ್ತೈತೆ, ಹೊಸ ಕಾರ್ ಅಂತ ಅಂದ್ಬಿಟ್ಟು. ಗೈಸ್ ಈಗ ಬೆಟ್ಟಳ್ಳಿ ಮಾರಮ್ಮ ದೇವಸ್ಥಾನಕ್ಕೆ ಬಂದಿದ್ದೀವಿ ಗೈಸ್ ನಾವು. ಗೈಸ್ ಇಲ್ಲೆಲ್ಲ ಮೊದಲು ನಾವು ಜಾತ್ರೆಗೆ ಬಂದಾಗ ತುಂಬ ಅಂದರೆ ರವೆ ಉಂಡೆಗಳು ತುಂಬ ವೆರೈಟೀಸ್ ಜಾತ್ರೆಗಳು ನೋಡಿದಿರಲ್ಲ. ಜಾತ್ರೆಯಲ್ಲಿ ಅಷ್ಟು ಐಟಮ್ಸ್ಗಳು ಇಟ್ಕೊಂಡಿರೋ ತಿಂಡಿ ತಿನ್ನೋಕ್ಕೆ ಅಂತ ನಮ್ಗೆ ಎಷ್ಟು ಇಷ್ಟಪಟ್ಟು ಎಲ್ಲ ತಿಂತಿದ್ವಿ ಅಂದರೆ ಚಿಕ್ಕ ವಯಸ್ಸು ಗೈಸ್. ಅವಾಗ ತುಂಬ ಚೆನ್ನಾಗಿತ್ತು ಅವಾಗ ಬರೋಕ್ಕೆ. ಈಗಲೂ ಚೆನ್ನಾಗಿದೆ, ಬಟ್ ಅವಾಗ ಚಿಕ್ಕ ಚಿಕ್ಕ ಹುಡುಗರು ಒಂಥರ ಜಾಲಿ ಚೆನ್ನಾಗಿತ್ತು ಗೈಸ್. ಒಳ್ಳೆ ಜಾತ್ರೆ ಚೆನ್ನಾಗಿ ಮಾಡ್ತಿದ್ರು. ಈ ಜಾತ್ರೆ ಟೈಮಲ್ಲಿ ಲಾಸ್ಟ್ ಟೈಮ್ ಬಂದಿದ್ನಲ್ಲ ಅದಕ್ಕೂ ಆ ಥರ. ಅವಾಗ ದೇವಸ್ಥಾನ ಇಷ್ಟು ಇರಲಿಲ್ಲ, ಈಗ ಫುಲ್ ಇಂಪ್ರೂವ್ಮೆಂಟ್ ಮಾಡ್ಬಿಟ್ಟಿರೋ ದೇವಸ್ಥಾನನ. ಅವಾಗ ಚಿಕ್ಕ ವಯಸ್ಸಲ್ಲಿ ಬಂದಾಗ ಆ ಥರ ಎಲ್ಲ ಕೇಳ್ತಿದ್ವಿ, ರವೆ ಉಂಡೆ ತೊಗೊಡಿ ಅಂತ ಅಂದ್ಕೊಂಡು ಮನೇಲಿ ಬಲವಂತ ಮಾಡ್ತಿದ್ವಿ. ಎಲ್ಲ ಐಟಮ್ಸ್ಗಳು, ಜಾತ್ರೆ ವಾಚು, ಗಾಗಲು, ಅಲ್ವಮ್ಮ ವಾಚೆಲ್ಲ ಕೇಳ್ತಿದ್ವಲ್ಲ, ಜಾತ್ರೆ ವಾಚು ಅದು ತಗೊಡಿ ಅಂತ ಅಂದ್ಬಿಟ್ಟು ಆ ಥರ ಆಟ ಮಾಡಿ ತೆಗಿಸ್ಕೋದೆ ಹೋಯ್ತಿರ್ಲಿಲ್ಲ. ನನಗಿಂತ ನನ್ನ ತಂಗಿ ತುಂಬ ಆಟ ಮಾಡಿ ತೆಗಿಸ್ಕೊಳ್ಳೋಳು. ಹೌದು ಏನಮ್ಮ, ಅವಳು ಏನ್ ನೋಡ್ತಾಳೆ ಬೇಕೇ ಬೇಕು ಅವಳಿಗೆ, ತಕ್ಕೊಡ್ದ್ರೆ ಬಿಡೋದೇ ಇಲ್ಲ. ನಾನಾದ್ರೆ ಸ್ವಲ್ಪ ಕಾಂಪ್ರಮೈಸ್ ಆಗ್ಬಿಡ್ತೀನಿ, ಏನಿದ್ರು ಕೂಡ ಹೋಗ್ಲಿ ಪರವಾಗಿಲ್ಲ ಬೇಡ ಬಿಡಿ ಅಂತ ಅಂದ್ಬಿಟ್ಟು. ನನ್ನ ತಂಗಿ ಮಾತ್ರ ಬಲವಂತ ಆಟ ಮಾಡಿ ತಗೋತಿಲ್ಲ.
ಚೇಂಜ್ ಮಾಡ್ತೀವಿ ಗೈಸ್ ಈಗ. ಎಲ್ಲ ಒಣಗೋಗ್ಬಿಡೈತೆ ಈಗಲೇ, ಮಳೆಗೂ ಅದಕ್ಕೆ ತೆಗೆದುಬಿಡ್ತಾ ಇದೀವಿ ಗೈಸ್. ನಾವು ನಮ್ಮ ಕಾರ್ಗೆ ಒಂದು ನೇಮ್ ಇಡ್ಬೇಕು ಗೈಸ್. ಗಾಡಿಗೆ ಕಾರ್ ನೇಮ್ ಐತೆ, ಬಟ್ ನಾವು ನಮ್ಮ ಮನೆಯವರೆಲ್ಲ ಸ್ವೀಟಾಗಿ ಒಂದು ನೇಮ್ ಇಡ್ಬೇಕು ಗೈಸ್, ಏನು ಅಂತ ಅಂದ್ಬಿಟ್ಟು. ಅದು ನಾನು ನಮ್ಮ ಮನೆಯವರೆಲ್ಲ ಕುಂತ್ಕೊಂಡು, ನನ್ನ ತಂಗಿ, ನಮ್ಮಮ್ಮ, ನಾನು, ನಮ್ಮ ಅಪ್ಪ 4 ಜನ ಕುಂತ್ಕೊಂಡು ಯೋಚನೆ ಮಾಡಿ ಕಾರ್ಗೊಂದು ನೇಮ್ ಇಡ್ತೀವಿ ಗೈಸ್ ನಾವು. ಅಲ್ವಮ್ಮ? ಹಾಂ, ಕಾರ್ಗೊಂದು ನಮಗೆ ಅಂತ ಒಂದು, ನಾವು ಹೇಳೋಕ್ಕೆ ಅಂತ ಒಂದು ನೇಮ್, ಕರೆಯೋಕ್ಕೆ ಅಂತ. ಎಟಿಕ್ಸ್ದೇ ಬರ್ತಾರೆ ನೋಡಿ ಅದು ಡಿಕ್ಕಿ. ಎಷ್ಟು ಕುಳ್ಳಿ ಆಗ್ಬಿಟ್ಟಿದ್ದಮ್ಮ. ಅಮ್ಮಗೆ ಎತ್ತಿಸ್ಲಿಲ್ಲ, ಅದಕ್ಕೆ ಒಂದಮ್ಮ ಹೋಗು ಹಾಕು. ನಾನೇ ಹಾಕ್ತೀನಿ, ಇಟ್ಕೊಳ್ಳಿ. ಫ್ರೈ ಮಾಡ್ತೀನಿ ಅದಕ್ಕೆ. ಟ್ರೈ ಮಾಡು ನೋಡು, ಹಾಕ್ತೇನೆ ನೋಡೋದ. ಎತ್ತಿಸ್ತು, ಪರವಾಗಿಲ್ಲ. ಗೈಸ್ ಈಗ ದರ್ಶನ ಮುಗೀತು ಗೈಸ್, ಈಗ ಓಡ್ತಾ ಇದೀವಿ ಮನೆಗೆ. ಮುಗೀತು ಅನ್ಕೊಂಡು ಫಸ್ಟ್ ಲಾಂಗ್ ಟ್ರಿಪ್ ಬಂದಿದ್ದೀವಿ ನಮ್ಮ ಮನೆ ದೇವ್ರಿಗೆ ಗೈಸ್. ನೋಡಿ ಹೊಸ ಕಾರ್ ಅಂದ್ಬಿಟ್ಟು ಧೂಳ ಆಗ್ಬಿಡ್ತದೆ ಅಂದ್ಬಿಟ್ಟು ಕಾಲು ಹೋದ್ರಿ ಯಾಕತ್ತಾ ಇದೀವಿ ಹೊರಗಡೆಕ್ಕೆ. ಹೊಸ ಕಾರ್ ಅಲ್ವಾ ಗೈಸ್, ಸ್ವಲ್ಪ ದಿನ ಚೆನ್ನಾಗಿ ಇಟ್ಕೋಬೇಕಲ್ವ ನಾವು. ನಮ್ಮಪ್ಪ ಚೆನ್ನಾಗಿ ಇಟ್ಕೋತಾರೆ ಕಾರು, ನಾನೇ ಸ್ವಲ್ಪ ಕಷ್ಟ ಅಷ್ಟೇ. ನೀವೆಲ್ಲ ಸಣ್ಣವ್ರಿಗಿರಾಗ ಇದೆ ದೊಡ್ಡದು ನಿಂಗೆ ಅಲ್ವಾ? ಗೈಸ್ ಈಗ ನಾವು ಮನೆಗೆ ಬಂದಿವಿ ಗೈಸ್. ಈಗ ಮನೆಗೆ ಬಂದಿವಿ, ನಮ್ಮ ತಂಗಿ ವೆಯ್ಟ್ ಮಾಡ್ತಿದ್ದೀವಿ. ದೀಪುಗೆ ಇನ್ನೂ ಬಂದಿಲ್ಲ, ಅವಳು ಬರ್ತಿದ್ದಂಗೆ ಅವಳನ್ನೂ ತೋರಿಸ್ತೀನಿ ಬ್ಲಾಗಲ್ಲಿ ಗೈಸ್ ನಿಮಗೆ. ಗೈಸ್ ನನ್ನ ತಂಗಿ ಬಂದು ನೋಡಿ ಗೈಸ್, ಈಗ ಆಫೀಸ್ ಮುಗಿಸ್ಕೊ ಬಂದವಳೆ. ನಮಗೂ ಲಾಂಗ್ ಡ್ರೈವ್ ಹೋಗಿದ್ವಿ ಕಾರಲ್ಲಿ. ಸ್ವಲ್ಪ ಅಂದ್ರೆ ನನ್ನ ತಂಗಿಲ್ಲ ಸ್ವಲ್ಪ ಬೋರಿಂಗ್ ಇತ್ತು. ಈಗ ಸ್ವಲ್ಪ ಹುಲ್ಗೊಂಡ್ ರನ್ ಓಡಿಸ್ಬೇಕು ಗೈಸ್. ನಾವು ಬೆಳಗ್ಗೆ ನಾವು ಓಡಿಸ್ಕೊಂಡು ಬಂದಿದ್ದೀವಿ ರೌಂಡು, ಹುಲ್ಗೊಂಡ್ ರನ್ ಓಡಿಸ್ಬೇಕು. ಈಗ ಬನ್ನಿ ರೌಂಡ್ ಹೋಗೋಣ. ಮಳೆಯಲು ಬಿಡದಂತೆ ಹಿಡಿದೆ ಕೈಯಲು ಹಿಂಗಾಗಿ ಹೇಳುವೆ ಕತೆ ನೂರನು, ನಾನಿಂದು ನಗಿಸುವೆ ನೀನು. ಇರುಳಲ್ಲೂ ಕಾಣದೆ ನಗೆಯನು, ಜೊತೆಯಾಗಿ ನಡೆವೆ ನಾ ಮಳೆಯಲು, ಬಿಡದಂತೆ ಹಿಡಿವೆ ಈ ಕೈಯನು. ಗಾಯ್ಸ್ ನನ್ನ ತಂಗಿ ಇವಾಗ ನಮ್ಮ ಆಂಟಿ ಮನೆಗೆ ಹೋಗ್ತಾವಳೆ, ಅಲ್ಲಿ ಡ್ರಾಪ್ ಹಾಕಿಸ್ಕೊಂಡವಳೆ. ಓಕೆ ಬಾಯ್ ಬಾಯ್. ಬಾಯ್.